ಇದಕ್ಕೂ ಗತಿ ಇಲ್ಲ, ಅದಕ್ಕೂ ಮತಿ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಮೇಕಪ್ ನೋಡಿ ಹೋಗಿ ಕಟ್ಕೊಂಡ್ಬಿಟ್ರು, ಏನೋ ಸಿಗುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಇದು ಏನೂ ಇಲ್ಲ, ಮೇಕಪ್ ರಾಂಗ್ ಮೇಕಪ್ ಅಂತೇಳಿ ಹಾಸನದಾಗೆ ಮಂಡ್ಯದಾಗ ಕೋಲಾರದಾಗೆ ಒದ್ದಾಡ್ತದವು. ನೋಡಿದ್ದು ಬೇರೆ, ಇಲ್ಲಿ ಸಿಕ್ಕಿದ ಕೈಗೆ ಬೇರೆ ಅಂತ. ಈಗ ನೀವು ಅಂದಂಗ ಕಾಟಾಚಾರಕ್ಕೆ ತನಿಖೆ ಮಾಡಿದ್ರು ನರಸೀಪುರದಾಗ ಏವಣ್ಣ ಆರೋಪಿ ಐತಿ, ರೇವಣ್ಣ ಅವನ ಮೇಗೂ ಏನು ಕ್ರಮ ಇಲ್ಲ. ಇವನ ಕಾಟಾಚಾರಕ್ಕೆ ಅಷ್ಟೇ ಇದನ್ನ ಅಮಾನತ್ ಮಾಡಿ ಕೈ ತಗೋ ಇಲ್ಲ. ಅದನ್ನ ಸರ್ಕಾರದವರು ಇದು ಕೇಸನ್ನು ಸೀರಿಯಸ್ ಆಗಿ ತಗೋಬೇಕು. ಇನ್ನೂ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ಶಿವಕುಮಾರ್ ಹೇಳಿದ್ರು ಪೆನ್ ಡ್ರೈವ್ ಅಂತ ತೋರಿಸಿದ್ರು. ಆ ಪೆನ್ ಏನು, ಆ ಡ್ರೈವ್ ಯಾವುದು, ಈ ಪೆನ್ನು ಲಾಬಿ ಇದು ಯಾಕೆ ಬಿ ಜೆ ಪಿಯವ್ರಿಗೆ ಗೊತ್ತು. ಇವು ಮಂಚ ಮುರಿದವೆ, ಪೂನಾದವು ಮಂಚ ಮುರಿದು ಇವು ಸ್ಟೇ ತಗೊಂಡವ. ಅವ್ರ ಚಿಕ್ಕಪ್ಪನ ಮಕ್ಕಳು, ಇವರು ದೊಡ್ಡಪ್ಪನ ಮಕ್ಕಳು ಅವು. ಆಮೇಲೆ ಆ ಗೋಪಾಲ ಹೇಳ್ದ ನಾನು ಏನು ಸ್ಟೇನೇ ತಗೊಂಡಿಲ್ಲ ಅಂತ. ನಾ ಹೇಳ್ದೆ ನೀನು ವೆಯ್ಟ್ ನೋಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಮಾರ, 150 ಕಿಲೋ ನಾನು. ಅವನ ಮೈ ಮೇಲೆ ಯಾರಾದ್ರೂ ಬೀಳಬೇಕು ಅಂತ ಇವನು ಬಿದ್ದರೆ ಸತ್ಯ ಹೋಗ್ತಾರ, ಕೊಲೆ ಮಾಡ್ಬೇಕಂತಿಲ್ಲ. ನಾನು ಕೋರ್ಟಿಗೆ ಹೋಗೇ ಇಲ್ಲ ಅಂದ ಅವನು ಕೌನ್ಸಿಲಲ್ಲಿ. ನಾಳೆ ಕರೆಕ್ಟ್ ಮಾಡ, ಈ ವೇಟಿಂಗ್ ಏನಾಕತ್ ನಿಂದ ಏನೂ ಆಗಿಲ್ಲ. ಅವ್ರದ ನೋಡಿ ಪಕ್ಕದಾಗ ಕೂತವ್ರು, ಅವ್ರು ಸ್ಟೇ ತಗೊಂಡಾರ. ಹೌದು ಅವ್ರು ತಗೊಂಡಾರ ಅಂತ ಅವನು. ಯಾಕೆ ತಗೊಂಡ್ರು ಸ್ಟೇ? ಇದುವರೆಗೂ ಅದು ಹೊರಗೆ ಬರಲಿಲ್ಲ. ಎಂಥ ನಾಚಿಕೆ ಕೇಳ್ರಿ. ಕನ್ನಡ ನಾಡು, ಸಂಸ್ಕೃತಿಯ ನಾಡು, ಹೆಣ್ಮಕ್ಳನ್ನು ಗೌರವಿಸುವ ನಾಡು. ಇಂಥ ಮುಂಡೆವು ಮಂತ್ರಿ ಆದರೆ ಇನ್ನೇ ಅಂತ ಕೊಲೆ ನಡೆಯಲ್ಲ. ಅವನು ನೋಡಿದ ಹುಡುಗ ನಮ್ಮ ಮಂತ್ರಿಗಳ ಮಾಡ್ಯಾರ, ನಾನು ಯಾಕೆ ಮಾಡಬಾರ್ದು? ಅದಕ್ಕೆ ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಶುದ್ಧವಾಗಿರ್ಬೇಕು. ಶುದ್ಧವಾಗಿ ಇಲ್ಲದಿದ್ರೆ ಮಳೆ ಬೆಳೆ ಆಗಲ್ಲ. ದರಿದ್ರ ಮುಂಡೆವು ಬಂದರೆ ಇನ್ನೇನು ಮಳೆ ಹಾಕತ್ತ, ಬರಗಾಲ, ಸಂಕಟ ಇವು ನಮ್ಮ ರಾಜ್ಯಕ್ಕೆ ಶುರುವಾಗಿದೆ. ಆದ್ದರಿಂದ ಪುಣ್ಯವಂತರು ಮಠಾಧೀಶರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಜೈ ಹರ ಹರ ಮಹಾದೇವ ಅಂತೇಳಿ ಹೊಂಟಿವಿ. ನೋಡೋಣ ಮುಂದಿನ ರಿಸಲ್ಟ್ ಏನಾಗುತ್ತೆ. ಅದನ್ನು ನಾವೆಲ್ಲೂ ಬಹಿರಂಗ ಸಭೆ ಎಲ್ಲೂ ಇಲ್ಲ. ಈಗ ನಿಮ್ಮ ಮುಖಾಂತರನೇ ಲಕ್ಷಾಂತರ ಜನಕ್ಕೆ ಸಂದೇಶ ಹೋಯ್ತು. ಇದೇ ಸಭಾ ಕೆಲಸ ಆಯ್ತಲ್ಲ. ನಮ್ದೇನು ಖಾನಾನಿ ಪಾನಿನಿ, ಬೋಲ್ತೆ ಜನ ಕಾಮ್ ಕರ್ತೆ ಜನ. ಕರೆಕ್ಟಾಗಿ ಇವ್ರು ಮಾಡಿದ್ರೆ 20 ಬರ್ಬೇಕಾಗಿತ್ತು. ಇವರಿಗೆ ಕರೆಕ್ಟಾಗಿ ಮಾಡಿದರೆ 20 ಬರ್ಬೇಕಾಗಿತ್ತು. ಆಮೇಲೆ ಬಿ ಜೆ ಪಿಯವರೇ ಇವ್ರಿಗೆ 3 ಕೊಟ್ಟಾರೀಗ. ಬಳವಳಿಯಾಗಿ ತಟ್ಟೆಗಿಟ್ಟು ಸಿದ್ದರಾಮಯ್ಯ ತವಳಪ್ಪ 3 ಹಂಗೆ ವಾತಾವರಣ ಇವತ್ತಿನವರೆಗೂ ಹಂಗೆ ಐತದು. ಇನ್ನಿಷ್ಟೇ ಅವರು ಡಬ್ಬಿಗಳು ಹುಷಾರಾಗಿ ನೋಡ್ಕೊಂಡ್ರೆ ಸಾಕು. ಈಗ ಬಹುತೇಕ ಸ್ವಾಮಿ ಎಲ್ಲರೂ ಲಿಂಗಾಲೇಶ್ವರ ಸ್ವಾಮಿಗಳು ಪೇಮೆಂಟ್ ಗಿರಾಕಿ ಪೇಮೆಂಟ್ ತಗೊಂಡು ವಾಪಸ್ ಹಿಂದೆ ತಕೊಂಡ್ರು ನಾಮಪತ್ರ. ಅದನ್ನ ಜೊತೆಗೆ ಏನ್ ಮಾತಾಡ್ತೀರಿ ಅಂತ ಯತ್ನಾಳ್ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಲಿಂಗಾಲೇಶ್ವರ ಸ್ವಾಮಿಗಳು. ನಿಮ್ಗೊಂದು ಹೇಳ, ಕರ್ನಾಟಕದ ಮಠಗಳ ಬಗ್ಗೆ ಯತ್ನಾಳು ಅವನಿಗೆ ಲಿಂಗಾರಣೆ ಮಾಡಿದವ್ರು ಯಾರು ಅಂತ ಕೇಳಿ ಮುಂಡೇದಕ್ಕೆ ಮಠದಾಗ ಓದ್ದವ್ ನಾನು. ವಿರಕ್ತ ಮಠ ಯಾಕೆ ಬಂತು ಯತ್ನಾಳ? ಬಸವಣ್ಣರು ಯಾಕೆ ಸತ್ರಪ್ಪ? ಬಿಜ್ಜಳದ ಸಾಮ್ರಾಜ್ಯದಲ್ಲಿ ಏನು ನಡೀತೋ ಮುಂಡೆದೆ? ಬಸವಣ್ಣ ತತ್ವ ಯಾಕೆ ಶುರು ಮಾಡಿತು? ವಿರಕ್ತ ಮಠಗಳು ಯಾವಾಗ ಬಂತು? ಇತಿಹಾಸ ಗುಲ್ದಿರೋ ಮುಂಡೆವು ಇವತ್ತಿದ್ದು ಮಾತಾಡ್ತಾರೆ. ಈ ಸಮಾಜದ ಬಗ್ಗೆ ಮಾತಾಡ್ದಂಗೆ ಬೇರೆ ಸಮಾಜದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಹೇಳ್ದ ಹೊರಗಾಕಿರೋರು. ಆದರೆ ಇವತ್ತು ಮಠಗಳು ಸೌಮ್ಯವಾದಿಗಳು ವಿಭೂತಿ ಬಳಕೊಂಡು ಕಂತಿ ಭಿಕ್ಷೆ ಎತ್ತಿ ಅನ್ನದ ದಾಸೋಹ ವಿದ್ಯೆಯ ದಾಸೋಹ ನೀಡ್ತಕ್ಕಂಥವ್ರು. ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತರ ಮಠಗಳು ಇಲ್ಲದೇ ಇದ್ದರೆ ಈ ಯತ್ನಾಳಂಥ ಮುಂಡೆವು ರಾಜಕಾರಣಕ್ಕೆಲ್ಲ ಹೆಬ್ಬಟ್ಟು ಒತ್ತಬೇಕಾಗಿತ್ತು. 80% ಎಜುಕೇಷನ್ ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಠಗಳು. ಫ್ರೀ ಅನ್ನ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟಿದ್ದ ಮಠಗಳು. ಅದನ್ನು ಹುಡುಗರು ನಾನು ಸಾಬ್ರವನು, ನಾನು ಓದಿದ ಮಠದಾಗ ನನಗೆ ಇವತ್ತು ನಂಬಿಕೆ ಇಟ್ಕೊಂಡು ಆ ಒಂದು ಅರ್ಹತೆ ಇಟ್ಕೊಂಡು ಏನು ಹೇಳ್ತಾ ಇದ್ದೀನಿ. ಆದರೆ ಯತ್ನಾಳ್ ಅಂತವರು ಇವತ್ತು ಈ ಮಟ್ಟಕ್ಕೆ ಇಳಿದಾರಲ್ಲ, ನೋವಾಗತ್ತೆ ನನಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.